ಜೆಡಿಎಸ್ನ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರುಣೆಯ ಕುಮಾರಣ್ಣ ಎಂದೇ ಪ್ರಸಿದ್ಧರಾಗಿರುವಂತಹ ಕುಮಾರಣ್ಣ ಅವರೇ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕಳೆದ ಡಿಸೆಂಬರ್ 16ನೇ ತಾರೀಕು ನಿಯುಕ್ತಿಯಾಗಿ ಬಂದ ನಂತರ ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕಾರ್ಯಕರ್ತರಲ್ಲಿ ಸಂಚಲನವನ್ನು ಮೂಡಿಸಿದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಎದುರಾಗಿರುವಂತಹ ಸಮಸ್ಯೆಗಳನ್ನ ನಿವಾರಿಸಿದ ಒಂದು ಸಮರ್ಥ ನಾಯಕತ್ವವನ್ನು ಕೊಡ್ತಾ ಇರುವಂತಹ BY ವಿಜೇಂದ್ರ ಅವರೇ, ಈ ಭಾಗದ ಹಿರಿಯ ನೇತಾರರು, ರಾಜ್ಯಕ್ಕೆಲ್ಲ HD ದೇವೇಗೌಡರು ಎಷ್ಟು ಪ್ರಭಾವಿ ನಾಯಕರು, ಹಾಗೆ ನಮ್ಮ ಮೈಸೂರು ಭಾಗದಲ್ಲೂ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ GD ದೇವೇಗೌಡ ಸಾಹೇಬರು ಎಲ್ಲರ ಜೊತೆ ಸ್ನೇಹ ಸಂಬಂಧದಿಂದ, ಸನ್ನಡತೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತಹ ಮಾಜಿ ಸಚಿವರು ಆಗಿರುವಂತಹ ಸರ ಮಹೇಶ್ ಅವರು, ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಮೈಸೂರು ಭಾಗಕ್ಕೆ ಅದು ಏರ್ಪೋರ್ಟ್ ನ ವಿಸ್ತರಣೆ ಇರಬಹುದು, ಇಲ್ಲಿ ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ತರಬೇಕು ಅಂತ ಹೇಳಿ ಕೋಚನಹಳ್ಳಿನಲ್ಲಿ ಜಾಗ ಹುಡುಕಿ DPR ಮಾಡಿಸಿದಿರಬಹುದು, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಒಂದೇ ಯೂನಿವರ್ಸಿಟಿ ಮಾತ್ರ ದೂರ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಕಾಯ್ದೆಯಿಂದ ತಂದಂತಹ ಮತ್ತು ಈ ಲೋಕಸಭಾ ಚುನಾವಣೆಯ ಉಸ್ತುವಾರಿಯಾಗಿರುವಂತಹ ಅಶ್ವಥ್ ನಾರಾಯಣ ಸಾಹೇಬ್ರೆ, ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಜಾಗದ ಅಧಿಪತಿಗಳು ಮೈಸೂರು ಭಾಗಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ, ಇವತ್ತು ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇರುವಂತಹ ಒಂದೊಂದು ಕೊಡುಗೆಗಳನ್ನು ಕೂಡ ಇನ್ನೂ 100 ವರ್ಷ ನೆನಪು ಮಾಡಿಕೊಳ್ಳುವಂತಹ ಯೋಜನೆಗಳನ್ನು ತಂದಿರುವಂತಹ ಯದುಕುಲದ ಕುಡಿಯಾಗಿರುವಂತಹ ನಮ್ಮ ನೆಚ್ಚಿನ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಮಹಾರಾಜರು, ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾಗಿರುವಂತಹ ಸಜ್ಜನಿಗೆ ಹೆಸರಾಗಿರುವಂತಹ ಬಾಲರಾಜ್ ಅವರೇ, ಮಾಜಿ ಸಚಿವರು, ಹಿರಿಯ ನೇತಾರರಾಗಿರುವಂತಹ ಆತ್ಮೀಯರಾಗಿರುವಂತಹ ರಾಮದಾಸ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ನಾಯಕರಾಗಿರುವಂತಹ ಮಹೇಶ್ ಅಣ್ಣ ಅವರೇ, ಹಾಗೆ ಮಂಜೇಗೌಡ್ರೆ, ಹನೂರಿನ ಶಾಸಕರಾಗಿರುವಂತಹ ಮಂಜುನಾಥ್ ಅವರೇ, ನನ್ನ ಯುವ ಮಿತ್ರ ಹಾಗೂ ಹುಣಸೂರಿನ ಜನಪ್ರಿಯ ಶಾಸಕರು ಆಗಿರುವಂತಹ ಹರೀಶ್ ಗೌಡ್ರೆ, ಆತ್ಮೀಯ ಸ್ನೇಹಿತರು, ಕೃಷ್ಣರಾಜ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಇರುವಂತಹ ವತ್ಸಣ್ಣ ಅವರೇ, ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ನರಸಿಂಹಮೂರ್ತಿ ಅವರೇ, ಹಾಗೂ ನಮ್ಮ ಮೈಸೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರಣ್ಣ ಅವರೇ, ಎಲ್ಲರ ಮಾದೇಸ್ವಾಮಿ ಅವರೇ, ಕೌಟಿಲ್ಯ ರಘು ಅವರೇ, ಪಿರಿಯಾಪಟ್ಟಣದಲ್ಲಿ ಮಸಳಿಕಮ್ಮ ದೇವಸ್ಥಾನದ ಅಭಿವೃದ್ಧಿಯಿಂದ ಹಿಡಿದು ಕುಡಿಯುವ ನೀರು ತರಲಿಕ್ಕೆ 303 ಗ್ರಾಮಕ್ಕೂ ಕುಡಿಯುವ ನೀರು ತರಲಿಕ್ಕೆ ಕೈಜೋಡಿಸಿ ಕೆಲಸವನ್ನು ಮಾಡಿದಂತಹ ಮಾದೇವಣ್ಣ ಅವರೇ, ನಮ್ಮಲ್ಲಿ ನಮ್ಮ ನರಸೀಪುರ ಕ್ಷೇತ್ರದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಂದು ಒಂದು ರೀತಿಯಲ್ಲಿ ಸಂಚಲನವನ್ನು ಮೂಡಿಸಿ ಶಾಸಕರಾಗಿ ಇವತ್ತು ಬೇರೆ ಕಾರಣಕ್ಕೆ ಸೋತಿದ್ರು ಕೂಡ ಒಬ್ಬ ಯುವ ನೇತರನಾಗಿರುವಂತಹ ಅಶ್ವಿನ್ ಅವರೇ, ಹಾಗೂ ವೇದಿಕೆ ಮುಂಭಾಗ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾಡಿರಿ. ಬಹಳ ದೀರ್ಘವಾಗಿ ಮಾತಾಡೋಕೆ ಕೆಲವೇ ಕ್ಷಣಗಳಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. 2014ರಲ್ಲಿ ನಾನು ಮೈಸೂರು ಮತ್ತು ಕೊಡಗಿನ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಬಂದಾಗ ಬಹುಶಃ ಯಾರಪ್ಪ ಬಂದ ಅಂತ ನೀವು ಅಂದ್ಕೊಂಡಿದ್ರಿ, ಎಲ್ಲ ರೈಟ್ ಅಂತ ಕೇಳಿದ್ರಿ, ಹೆಸರು ನೋಡಿದ್ರೆ ಇನ್ ಯಾರಪ್ಪ ಕರ್ನಾಟಕದಲ್ಲೋ ಬೇರೆ ರಾಜ್ಯದಲ್ಲೋ ಅಂತ ಅನ್ಕೊಂಡಿದ್ರಿ. ನನ್ನ ಬಗ್ಗೆ ಅಪಪ್ರಚಾರ ಅದೇ ತರ ನಡೀತು. ಆದ್ರೆ ಊರು ಕೇರಿ ವಿಷಯದ ಗೊತ್ತಿಲ್ಲ, ಅರಮನೆನೂ ನಾನು ಜೀವನದಲ್ಲಿ ನೋಡಿರ್ಲಿಲ್ಲ, ದಸರಾನು ಜೀವನದಲ್ಲಿ ನೋಡಿರ್ಲಿಲ್ಲ, ಒಂದೇ ಒಂದ್ಸರಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೆ ಅಷ್ಟೇನೆ. ಆದ್ರೆ ಬಿಜೆಪಿ ನನ್ನನ್ನು ಅನಾಮತ್ತಾಗಿ ಇಲ್ಲಿನ ಅಭ್ಯರ್ಥಿಯಾಗಿ ಕಳಿಸ್ಕೊಡ್ತು. ಆದ್ರೆ ಅವತ್ತು ನಾನು ಬಂದಾಗ ನೀವು ಯಾರು ಕೂಡ ಹೊರಗಿನವರು ಅಂತ ನೀವು ನನ್ನನ್ನು ತಾರತಮ್ಯ ಮಾಡಲಿಲ್ಲ. ಇವತ್ತು ಕುಮಾರಣ್ಣನ ಬಗ್ಗೆ ಮಂಡ್ಯಕ್ಕೆ ಹೊರಗಿನವರು ಅಂತ ಇದೇ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. 2018ರಲ್ಲಿ ಮೈಸೂರಿನಲ್ಲಿ
ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೀನಿ. ಹಾಗೆ ಒಂದೊಂದು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹಿಡಿದು ಪ್ರತಿಯೊಂದು ಕೆಲಸ ಮಾಡಿದ್ರೆ ಅದನ್ನ ಪದೇ ಪದೇ ಹೇಳಬೇಕಾದ ಅಗತ್ಯ ಇಲ್ಲ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೂ ಕೂಡ ಪ್ರಸಾದ್ ಯೋಜನೆ 45 ಕೋಟಿ ಇದೇ ಎಕ್ಸಿಬಿಷನ್ ಗ್ರೌಂಡ್ ನ ಸ್ವದೇಶ್ ದರ್ಶನದಲ್ಲಿ ಇದನ್ನ ಅಭಿವೃದ್ಧಿ ಮಾಡಲಿಕ್ಕೆ 80 ಕೋಟಿ ರೂಪಾಯಿ ಈಗ 10 ಹಲವು ಯೋಜನೆ ತಂದಿದೆ. ಕುಶಾಲನಗರದಲ್ಲೂ 4 ಲೈನ್ ಹೈವೇ ವರ್ಕ್ ಸ್ಟಾರ್ಟ್ ಆಗಿದೆ. 10 ವರ್ಷಗಳಲ್ಲಿ ಇವೆಲ್ಲ ನನ್ನ ಕೈ ನನ್ನ ಪ್ರೀತಿನ ಕೊಟ್ಟಿದ್ದೀನಿ. ಆದ್ರೆ ಕುಮಾರಣ್ಣ, ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ನಾನು ನಿಮ್ಮ ಬಗ್ಗೆ ನೀವು ಬಹುಶಃ ನೆನಪಿದ್ರೆ, ಅದು ನೆನಪಿಲ್ಲ ಅಂದ್ರೆ ನೆನಪು ಮಾಡ್ತೀನಿ. ನೀವು ನಮ್ಮ ಯಡಿಯೂರಪ್ಪ ಸಾಹೇಬರು ನೀವು ಸೇರಿ ಒಂದು ಹೊಸ ನಾಯಕತ್ವವನ್ನು ರಾಜ್ಯ ಕೊಟ್ಟರಿ, ಕೈ ಜೋಡಿಸಿದ್ರಿ. ಇದು JDS ಮಾಹಿತಿ ಇವತ್ತಿಂದಲ್ಲ, ಅವತ್ತು ಬಂದಾಗ ಬದುಕಿಟ್ಟು ತತ್ವ ಬಂತು ಹೊಸ ನಾಯಕತ್ವ ಅಂತ ನಿಮ್ಮ ಬಗ್ಗೆ ಬರೆದಿದ್ರಿ. 43 ವರ್ಷದ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ಒಂದು ಯುವ ನಾಯಕತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ನಿಮ್ಮ ಬಗ್ಗೆ ಬರೆದಿದ್ರಿ. ಹಾಗೆ ಫ್ಯಾಬ್ ಸಿಟಿ ಕೈ ತಪ್ಪಿ ಹೋದಾಗ ಕೈ ತಪ್ಪಿದ ಫ್ಯಾಬ್ ಸಿಟಿ ಏಕಿ ಕಟಿಪಿಟಿ ಅಂತಲೂ ನಿಮ್ಮ ಬಗ್ಗೆನೂ ಬರೆದಿದ್ದೆ. ಟೀಕೆನೂ ಮಾಡಿ ಬರೆದಿದ್ರಿ, ಇಲ್ಲ ಅಂತಲ್ಲ. ದೊಡ್ಡಗೌಡರ ಬಗ್ಗೆನೂ ಕೂಡ ತಂತ್ರ ಮಂತ್ರಗಳ ಆಚೆಗಿನ ಮಣ್ಣಿನ ಮಗನ ಕಥೆ ಹೇಳ ಅಂತಲೂ ಕೂಡ ಬರೆದಿದ್ರಿ. ಯಡಿಯೂರಪ್ಪ ಸಾಹೇಬರ ಬಗ್ಗೆನೂ ಕೂಡ ನಾನು ಒಂದು 5-6 ಆರ್ಟಿಕಲ್ ಬರ್ತಿದ್ದೀನಿ ಅವ್ರ ಬಗ್ಗೆ, ಒಂದು ಎಂತ ನಾಯಕತ್ವವನ್ನು ಕೊಟ್ಟರು ಅಂತ. ಇವತ್ತು ಯಡಿಯೂರಪ್ಪ ಸಾಹೇಬರ ಸುಪುತ್ರ ಆಗಿರುವಂತಹ ವಿಜೇಂದ್ರಣ್ಣ ಹಾಗೂ ನೀವು ವಿಜೇಂದ್ರಣ್ಣ ಅಂತ ಹೇಳಿದೆ, ಆ ಗೌರವದಿಂದ ಅವರ ಪದವಿ ನಿಮಿತ್ತವಾಗಿ. ಹಾಗೆ ವಿಜೇಂದ್ರ ಅವರು BY ವಿಜೇಂದ್ರ ಅವರು ನೀವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ನಾಯಕತ್ವವನ್ನು ಇಬ್ಬರು ಜಂಟಿಯಾಗಿ ಕೊಡ್ತಾ ಇದ್ದಾರೆ. 2006ರಲ್ಲಿ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿದ್ರಿ. ಇವತ್ತು 2024 ಕೂಡ ಅದೇ ಸಂಚಲನ ನೀವು ಮೂಡಿಸ್ತೀರಿ. ಆಮೇಲೆ JDS BJP ಮೈತ್ರಿ ಬಗ್ಗೆ ನೀವು ಅನುಮಾನ ಬೇಡ. ಯಾಕೆಂತಂದ್ರೆ ಯಾವ ಕಾಂಗ್ರೆಸ್ ಮತ್ತು JDS ನೀವು ಯಾವತ್ತು ಈ ಜನ್ಮದಲ್ಲಿ ನೀವು ಮೈತ್ರಿ ಆಗಲು ಸಾಧ್ಯ ಇಲ್ಲ. ಮೈಸೂರು ಭಾಗದಲ್ಲಿ ಬಹುದೂರಲ್ಲಿ ಕಾರ್ಯಕರ್ತರ ಮಧ್ಯದಲ್ಲಿ ಸಂಘರ್ಷ ಇರೋದು JDS ಮತ್ತು ಕಾಂಗ್ರೆಸ್. ಆದ್ರೆ ಬಿಜೆಪಿನಲ್ಲಿ ಯಾವತ್ತೂ ಸಂಘರ್ಷ ಇರಲಿಲ್ಲ ಕುಮಾರಣ್ಣ. ಇವತ್ತು ಅಧಿಕೃತ ಮೈತ್ರಿ ಆಗಿರ್ಬೋದು. ನಾನು 2014ರಲ್ಲಿ ಬಂದಾಗ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ವೋಟರ್ಸ್, ಅದರಲ್ಲೂ ವಿಶೇಷವಾಗಿ JDS ವೋಟ್ ಮಹೇಶಣ್ಣ ಇದ್ದಾರೆ. ನೀವೆಲ್ಲರೂ ಮಂಡ್ಯದಲ್ಲಿ ಕೈ ಕೊಡ್ತಿದ್ರು, ನಾವು ಮೈಸೂರಲ್ಲಿ ಕೈ ಕೊಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಎಲೆಕ್ಷನ್ ಅಲ್ಲಿ 31,000 ವೋಟರ್ ಗೆದ್ದಿದ್ದೆ. ಎರಡನೇ ಎಲೆಕ್ಷನ್ ಅಲ್ಲಿ 1,39,000 ವೋಟರ್ ಗೆದ್ದೆ. ಆಗ ಮಹೇಶಣ್ಣ ಒಂದು ಹೇಳಿಕೆಯನ್ನು ಕೊಟ್ಟರು. ಹಾಗೆ ಅವತ್ತು JDS ಕಾರ್ಯಕರ್ತರು, JDS ವೋಟರ್ಸ್ ಪೋಲರೈಸ್ ಆಗಿ ನನಗೆ ವೋಟ್ ಕೊಟ್ಟು ಕೈ ಹಿಡಿದಿದ್ರೆ, ನಾನು JDS ಕಾರ್ಯಕರ್ತರಿಗೂ ಕೂಡ ಇದೊಂದು ಸಂದರ್ಭವನ್ನು ಬಳಸಿಕೊಂಡು ನಿಮ್ನ 2 ಸಾರಿ ನನಗೆ 10 ವರ್ಷ ನೀವು ಆಶೀರ್ವಾದ ಮಾಡಿದ್ರೆ ನಿಮಗೂ ಧನ್ಯವಾದ. ಹಾಗೆ ಕಾಂಗ್ರೆಸ್ನಲ್ಲೂ ಅಂತರು ಎಷ್ಟೋ ಮನಸ್ಸುಗಳು, ಮೋದಿ ಜೊತೆ ಒಪ್ಪುವಂತ ಮನಸ್ಸುಗಳು ಕೂಡ ಅವರನ್ನು ಕೂಡ ಆಶೀರ್ವಾದ ಮಾಡಿದರೆ ಅವರಿಗೂ ಧನ್ಯವಾದ ಹೇಳ್ತೀನಿ. GD ದೇವೇಗೌಡ ಸಾಹೇಬರ ಬಗ್ಗೆ ಒಂದು 2 ಮಾತಾಡಬೇಕು. ಬಂದಾಗ ಅವರು ನನಗೆ ನಿಮ್ಗೆ ಅಭ್ಯರ್ಥಿ ಇದ್ರು. 2ನೇ ಸಾರಿ ಒಂದು ರೀತಿಯಲ್ಲಿ ಇವತ್ತು ಅಶ್ವಥ್ ನಾರಾಯಣ ಅವರು ಇನ್ಚಾರ್ಜ್ ಬಂದಿದ್ರೆ, ಆದ್ರೆ ಅನಧಿಕೃತವಾಗಿ ನನ್ನ ಇನ್ಚಾರ್ಜ್ ಆಗಿ ನನ್ನ ಎಲೆಕ್ಷನ್ ನಡೆಸಿದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಅದೊಂದು ವೇದಿಕೆಯಿಂದ ನಾನು ಇಡೀ ಕೊಡಗಿಂದ ಹಿಡಿದು ಮೈಸೂರವರೆಗೂ ಸಹಾಯ ಮಾಡಿದ್ರು. ಹಾಗಾದ್ರೆ ವಿಶ್ವನಾಥ್ ಸಾಹೇಬ್ ಇದ್ರು, ಅವರನ್ನು ಸಹಾಯ ಮಾಡಿದ್ರು. ಸ್ವಲ್ಪ GD ದೇವೇಗೌಡರು ಹೆಚ್ಚು ಕಡಿಮೆ ನಾನು ಒಂದು ರೀತಿ ಉಸ್ತುವಾರಿ ತಗೊಂಡು ನನ್ನ ಕೆಲಸ ಕೊಟ್ಟರು. ಅವರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಯುವ ಸ್ನೇಹಿತ ಹರೀಶ್ ಗೌಡರು ಇದ್ದಾರೆ, ಇವತ್ತು ಶಾಸಕರಾಗಿದ್ದಾರೆ. ಇಡೀ ಹುಣಸೂರಿನ ಇವತ್ತೆಲ್ಲ ಅವರು 2023ರಲ್ಲಿ ಚುನಾವಣೆ ನಿಂತರು. ಆಗ 2019ರಲ್ಲೇ ಹುಣಸೂರಿನ ನನಗೆ ಸಂಪೂರ್ಣವಾಗಿ ಮೇಂಟೈನ್ ಮಾಡಿಕೊಟ್ಟರು. ಯಾರಪ್ಪ ಅಂತ ಹೇಳಿದ್ರೆ ಹರೀಶ್ ಗೌಡರು. ನಾನು ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ವಚನ ಇದ್ದಾರೆ. ಹಾಗೆ ನಮ್ಮ ಪಕ್ಷದಲ್ಲಿ ವೈ ವಿ ರವಿಶಂಕರ್ ಅವರು, ನಮ್ಮ ಎಲ್ಲ ಹಿರಿಯ ನೇತಾರಿದ್ದಾರೆ. ನಾನು ಯಾಕೆ ನಿಮ್ಮನ್ನ JDS ಅವರಿಗೆ ಧನ್ಯವಾದ ಹೇಳ್ತೀನಿ ಅಂದ್ರೆ, ನಮ್ಮ ಪಕ್ಷದವರು ಮೋದಿ ದೇಶ ಅಂತ ಹೇಳಿ ನಮಗೋಸ್ಕರ ಬಾವುಟ ಕಟ್ಟೆ ಕಟ್ತಾರೆ, ಭಾಷಣ ಮಾಡೇ ಮಾಡ್ತಾರೆ, ಬ್ಯಾನರ್ ಬಂಟಿಂಗ್ ಎಲ್ಲ ಇಟ್ಕೊಂಡು ಮನೆ ಮನೆಗೆ ಹೋಗಿ ಮಾಡ್ತಾರೆ. ನಾನು ರಿಪೋರ್ಟ್ ಕಾರ್ಡ್ ತಗೊಂಡೋಗಿ ಕೊಟ್ಟರು. ಅವ್ರು ಯಾವತ್ತೂ ಪಕ್ಷ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಪಕ್ಷದ ಹೊರತಾಗಿಯೂ ಕೂಡ ನಿಮ್ಮ ಸಹಾಯವನ್ನು ನಾನು ಧನ್ಯತೆಯಿಂದ ನೆನಪು ಮಾಡಿಕೊಂಡು ಬಹಳಷ್ಟು ಒಳ್ಳೆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಮಾಡೋಣ. ನಿಮ್ಮ ಆಶೀರ್ವಾದ ಇರಲಿ. ಕುಮಾರಣ್ಣ ಹತ್ರ ಹೋಗಿದ್ದೆ. ನನಗೆ ಯಾವಾಗಲೂ ಕೂಡ ನನ್ನ ತಮ್ಮ ಅನ್ಯಾಯವಾಗಿ ಅವನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಒಬ್ರು ನನ್ನ ತಮ್ಮನ ಪರವಾಗಿ ಅವನ ಅಮಾಯಕ ಅಂತ ಹೇಳಿದ್ರು. ಕುಮಾರಣ್ಣ ನಿಮ್ಗೆ ಈ ಜನ್ಮಕ್ಕೆ ನಿಮ್ಮ ಋಣವನ್ನು ತೀರ್ಸಕ್ಕಾಗಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂತ ನಾನು ಕೇಳ್ಕೊಂಡು, ವಿಜೇಂದ್ರ ಸರ್ ಅವ್ರಿಗೂ ಕೂಡ ಇವತ್ತು ಮಡಿಕೇರಿಗೆ ಬಂದಾಗ ಇನ್ನು ಮುಂದೆ ರಾಜ್ಯದಲ್ಲೂ ಒಂದು ಭವಿಷ್ಯನ ಕಲ್ಪಿಸ್ತೀನಿ, ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಪ್ರೋತ್ಸಾಹದ ಮಾತುಗಳನ್ನಾಡಿದ್ರಿ. ನಿಮಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಈ ಏನು ಹೊಸ ನಾಯಕತ್ವ ಇದೆಯಲ್ಲ, ಇದು ರಾಜ್ಯದಲ್ಲಿ 28 ಲೋಕಸಭಾ ಸೀಟನ್ನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ
ಇಡೀ ಕರ್ನಾಟಕದಲ್ಲಿ ಮತ್ತೊಂದು ಸರಿ ಆದಷ್ಟು ಬೇಗ ಈ ಸರ್ಕಾರ ಪತನವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವಂತ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.